ತುಂಬಿಕೊಂಡು ಯಾಕೆ ಅಂತ ಗ್ಯಾರಂಟಿ ಇಟ್ಕೋಬೇಡ್ರಿ, ನೀವೆಲ್ಲ ಬೆಳಿತೀರಿ. ಒಂದು ಕಡೆ ಅರ್ಥ ಆಗೋದಿಲ್ಲ. ಇಲ್ಲಿ ಲಕ್ಷ್ಮಿಯಿಂದ ಓಡಾಡ್ತಿದ್ರು, ರೊಕ್ಕದಿಂದ ಬೀಳ್ತಾ ಇದೀವಿ. ಅರ್ಥ ಆಗೋದಿಲ್ಲ. ರೊಕ್ಕ ಯಾರಿಂದ ಬರುತ್ತೆ ಗೊತ್ತಾ? ಯಾರಿಂದ ಸರಸ್ವತಿ ಭಾಳ ಇರ್ತಾಳೆ ಅವಳಿಂದ ರೊಕ್ಕ ಬರ್ತಾಳೆ. ಸರಸ್ವತಿ ನೋಡ್ರಿ ಕಲ್ಲು ಬಂಡೆ ಮ್ಯಾಗ ಕುಂತಿರ್ತಾಳೆ. ಲಕ್ಷ್ಮಿ ನೋಡ್ರಿ ಕಮಲದ ಹೂವಿನ ಮ್ಯಾಗ, ಅದು ಸಮುದ್ರದ. ಅಂದರೆ ಲಕ್ಷ್ಮಿ ಕೆಲಸ ಏನ ಫ್ಲೋ ಆಗೋದು, ನಿನ್ನ ಕೈಯಿಂದ ಅವನ ಕೈಗೆ, ಅವನ ಕೈಯಿಂದ ಅವನ ಕೈಗೆ, ಅವನ ಕೈ. ಲಕ್ಷ್ಮಿ ಕೆಲಸ ಇರೋದೇ ಅದು. ಅದೇ ಸರಸ್ವತಿ ಎಲ್ಲ ಕಲ್ಲು ಬಂಡೆ ಮ್ಯಾಗ ಕುಂತಿರ್ತಾಳೆ. ಒಮ್ಮೆ ಬಂದ್ಲಕ್ಕೋ ಅದನ್ನು ಪೂರ ಯಾರು ಕಸ್ಕೊಡೋದ. ಅರ್ಥ ಆಗೋದಿಲ್ಲ. ನಿಮ್ಮಷ್ಟು ರೊಕ್ಕ ಯಾರನ್ನ ದುಡಿಬೋದು, ಆದರೆ ನಿಮ್ಮಷ್ಟು ಬುದ್ಧಿ ಯಾವನ್ನ ಬೆಳೆಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಯಾರಿಂದ ಬಿಡ್ರಿ? ಸರಸ್ವತಿಯಿಂದ ಬಿಡ್ರಿ. ನಿಮ್ಮಿಂದ ಲಕ್ಷ್ಮಿ ಮುಂದೆ ಬರ್ತಾರೆ. ನೀವು ದುಡ್ಡಿಂದ ಓಡಿದಾಗ ನಿಮಗೆ ಎಂಟಾಣಿಸ್ ಬರೋದಿಲ್ಲ. ನಾನಿಲ್ಲಿ ರೊಕ್ಕದಿಂದ ಓಡಿಲ್ಲ, ನನ್ನ ಗುರಿ ಇಟ್ಟವ. ಸ್ಟಾರ್ಟ್ ಮಾಡಿ ಸಣ್ಣ ಬೀಜ ಆಗಿನೇ, ಬೀಜ ಇದ್ದಾಗ ನನಗೆ ಫಲ ಸಿಕ್ಕಿಲ್ಲ, ಸರಿಯಾಗಿ ನೀರು ಗೊಬ್ಬರ ಹಾಕ್ಕೊಂಡೆ, ಬರ್ತಾ ಬರ್ತಾ ತಗೊಂಡು ಇಷ್ಟು ತಗೊಂಡು ಅಂದರೆ ನಾನು ಕನಸು ಕಂಡಿರಲಿಲ್ಲ, ನನ್ನ ವಂಶದವ್ರು ಅವನು ದುಡ್ದಿರಲಿಲ್ಲ. ಅರ್ಥ ಆಗೋದಿಲ್ಲ. ದುಡ್ಡು ಐತದೆ, ಯಾರು ತಗೋಬೇಕಾ? ನಾವೇ ತಗೋಬೇಕಿಲ್ಲ. ನಿಮಗೆ ಯಾರು ಬಂದು ಜೋಬಾಗ ತಿಂಗಳ ನಿಮಗೆ ಯಾರು ಸ್ಯಾಲ್ರಿ ಕೊಡಲ್ಲ. ನೀವು ಎಷ್ಟು ಜನ ಕೊಡ್ಬೋದು? ಯಾರ ಮೇಲೆ ಡಿಪೆಂಡ್? ನಿಮ್ಮ ಮೇಲೆ ಡಿಪೆಂಡ್. ಬ್ರ್ಯಾಂಡ್ ಯಾವ ದೇಶದ? ಈ ದೇಶದ. ಓನರ್ ಯಾವ ದೇಶದವ್ರು? ಈ ದೇಶದವ್ರು. ಎರಡು ಅರ್ಥ ಆಗೋದಿಲ್ಲ. ನನ್ನ ಕ್ಲಾಸ್ ಮುಗಿದಿದೆ. ನನ್ನ ಹರಗಾಗಿದ್ರೆ ಮನಸ್ಸಲ್ಲಿ ಇಟ್ಕೋಬೇಕು. ನನ್ನ ಕ್ವಶನ್ ಇದ್ರೆ ಕೇಳ್ಬೋದು, ಏನೇ ಕ್ವಶನ್ ಇದ್ರು ಕೇಳ್ಬೋದು. ಸೊ ಆಗಲೇ ಹೇಳಿದ್ವಿ, ಜಾಬಿಗೆ ನೆಗೆಟಿವ್ ಪಾಸಿಟಿವ್ ಗ್ರೋತ್ ಕಾಂಪಿಟೇಷನ್ ಬಂತು. ಆಮೇಲೆ ಏನಾಯ್ತು? ಹೊಲಕ್ಕೆ ಬಂತು ಫಸ್ಟ್, ಆಮೇಲೆ ಜಾಬಿಗೆ ಬಂತು, ಆಮೇಲೆ ಬಿಸ್ನೆಸ್ಸಿಗೆ ಬಂತು. ಈಗ ಡೈರೆಕ್ಟ್ ಸೇಲ್ ಯಾರು ಹೆಜ್ಜೆಗೆ ಐತೆ ಗೊತ್ತಾ? ಇವಾಗ ಸ್ವಲ್ಪ ಜನ ಡೈರೆಕ್ಟ್ ಸೇಲ್ ಬಿಸ್ನೆಸ್ ಯಾವ ಬಿಸ್ನೆಸ್ ನೆಗೆಟಿವ್ ಅದು ಅರ್ಥ ಆಗುತ್ತಿಲ್ಲ. ನಮ್ಮಂಥವ್ರಿಗೆಲ್ಲ ನಾನು ಫಸ್ಟಿಗೆ ನೆಗೆಟಿವ್ ಇದ್ದೆ. ಈ ಬಿಸ್ನೆಸ್ ನಮ್ಮೂರಾಗ ಆಲ್ರೆಡಿ ಫಸ್ಟಿಗೆ ಒಂದು ವೆಸ್ಟೇಜ್ ಅಂತ ಒಂದು ಕಂಪನಿ ಇತ್ತು. ಅರ್ಥ ಆಗುತ್ತೆ. ಆ ಕಂಪ್ನಿ ಅವ್ರು ಭಾಳ ಜನ ಮಾಡ್ತಿದ್ರು, ನಾನು ನೆಗೆಟಿವ್ ಇತ್ತು. ಆಮೇಲೆ ಏನು ಮಾಡಿದೆ, ನನಗೆ ಇದ್ರ ವ್ಯಾಲ್ಯೂ ಗೊತ್ತಾಗ ನಾನು ಏನಾದೆ ಪಾಸಿಟಿವ್ ಅದು. ಇವತ್ತು ನೀವು ಕೊಪ್ಪಳ, ನೀವು ಈ ಕೊಪ್ಪಳದಾಗೆ ನಿಮಗೆ ಮಿನಿಮಮ್ ಡೈರೆಕ್ಟ್ ಸೇಲ್ ಬಿಸ್ನೆಸ್ ಮಾಡ್ತಿರೋ 10 ಕಂಪನಿ ತೋರಿಸ್ತೀವಿ. ಕೊಪ್ಪಳದಾಗೆ 10 ಕಂಪನಿ ಇರೋದು ಡೈರೆಕ್ಟ್ ಸೇಲ್ ಬಿಸ್ನೆಸ್, ಇದೇ ಬಿಸ್ನೆಸ್ ಮಾಡಿದ್ರು. ಅಂದರೆ ಅಸಾಟ್ ಕಂಪನಿ ಅಲ್ಲ, ಅಸಾಟ್ ಒಂದೇ ಇರೋದು, ಅಂದರೆ ಬೇರೆ ಬೇರೆ ಕಂಪನಿ ಅದು. ಅರ್ಥ ಆಗುತ್ತೆ. ಅಂದರೆ ಏನಾಗುತ್ತೆ ಡೈರೆಕ್ಟ್ ಸೇಲ್ ಗ್ರೋತ್ ಆಗುತ್ತೆ. ಲಾಸ್ಟಿಗೆ ಏನಾಗುತ್ತೆ? 9,000 ಐತಲ್ಲ, ಇದು 9,000 ಆಗೋ ಸಾಧ್ಯತೆ ಇದೆ. ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ. ಹೇಳೋಕ್ಕಾಗಲ್ಲ. 2025 ನಮಗೆ ಓನರೇ ಬೇಕಾಗಿಲ್ಲ ಅಂತ ಅನೌನ್ಸ್ ಮಾಡಿದ್ರು, ಮಾಡಲ್ಲ. ಸೊ ಡೇ ಬೈ ಡೇ ಪ್ರಪಂಚ ಏನಾಗುತ್ತೆ? ಫುಲ್ ಹೆವಿ ಅಪ್ಡೇಟ್ ಆಗುತ್ತೆ. ನಾವು ಮಾತ್ರ ಅಪ್ಡೇಟ್ ಆಗೋದು. ಅರ್ಥ ಆಗುತ್ತೆ. ಪ್ರಾಬ್ಲಮ್ ಬಂದಂಗೆ ಏನು ಮಾಡೋದು? ಅಪ್ಡೇಟ್ ಆಗಲೇಬೇಕಾ? ನಿಮ್ಮ ಮನೆ ಊಟ ಇಲ್ಲ ಅಂದ್ರೆ ನೀವು ಹೆಂಗೆ ಬಿದ್ದಿರ್ತೀರಿ, ಹಂಗೆ ಬಿದ್ದಿದ್ರೆ ನಿಮ್ದು ಯಾವ ಜೀವನ ಇದೆ? ಮಣ್ಣು ಜೀವನ. ಪ್ರಾಬ್ಲಮ್ ಅದ ಒಂದು ಗೊತ್ತಿಲ್ಲ ಮನೆ, ಹಂಗಂಗೆ ಮನೆ ಬಿಟ್ಟು ಹೊರಗೆ ಹೋಗಿ, ಊರು ಬಿಟ್ಟು ಹೊರಗೆ ಹೋಗಿ ದುಡಿಯೋಕ್ಕೆ ಟ್ರೈ ಮಾಡಿ. ಒಬ್ಬ ಅಪ್ಪ ಇರ್ತಾನೆ, ಒಬ್ಬ ಮಗ ಇರ್ತಾನೆ. ಮಗ ಕೇಳ್ತಾನೆ, ಅಪ್ಪ ಸಾಧನೆ ಅಂದರೆ ಏನು, ಹಿಂಗೆ ಮಾಡಿದ್ರೆ ಸಾಧನೆ ಅಂತ ಕೇಳ್ತಾನೆ. ಅವ್ರ ಅಪ್ಪ ಹೇಳ್ತಾನೆ, 2 ಗಿಡ ಹಾಕಪ್ಪ ಅಂತ. ಆಯ್ತಪ್ಪ ಹಾಕ್ತಿದ್ವಿ. ಎಲ್ಲಿ ಹಾಕಿ? ಒಂದು ಮನೆ ಒಳಗೆ ಹಾಕು, ಒಂದು ಮನೆ ಹೊರಗೆ ಹಾಕಂತ. ಮನೆ ಒಳಗೆ ಒಂದು, ಮನೆ ಹೊರಗೆ ಒಂದು ಗಿಡ ಹಾಕ್ತಾನೆ. ಗಿಡ ಹಾಕಿ 4-5 ವರ್ಷ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ವಾಪಸ್ ಬರ್ತಾನೆ. ವಾಪಸ್ ಬಂದು ನೋಡ್ತಾನೆ ಒಂದು ಗಿಡ, ಮನೆ ಒಳಗಿನ ಗಿಡ ನೋಡ್ತಾನೆ. ಬೆಳೆದಿರುತ್ತೆ, ಗೋಡೆಗೆಲ್ಲ ಖರ್ಚಾಗಿರುತ್ತೆ. ಇದೇ ಲಾಸ್ಟ್ ಅದ್ರಲ್ಲಿ ಬೆಳೆ ಕನ್ಫರ್ಮ್ ಆಗಿದೆ. ಮನೆ ಹೊರಗೆ ಒಂದು ಗಿಡ ಇದೆ, ಅದು ತುಂಬ ಉದ್ದ, ತುಂಬ ಅಗಲ ಬೆಳೆದಿರುತ್ತೆ. ಅದ್ರ ಕೆಳಗೆ ಮಕ್ಕಳು ಆಟ ಆಡ್ತಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ. ತುಂಬ ಜನ ಅರ್ಥ ಆಗೋದು ಹೇಳೋದು, ತುಂಬ ಜನ ಆಸರೆ ಆಗಿರುತ್ತೆ. ಅವರಪ್ಪ ಕೇಳ್ತಾರೆ, ಗೊತ್ತಾದೇನಪ್ಪ ಸಕ್ಸಸ್ ಅಂದರೆ ಏನು? ಇಲ್ಲಪ್ಪ ಗೊತ್ತಾಗಲಿಲ್ಲ. ಮನೆ ಒಳಗಿದ್ದೆ ಅನ್ಕೋ, ನೀನು ಇಷ್ಟೇ ಅಂತ ಮಾತ್ರ ಬೆಳಿಬೋದು. ಮನೆ ಹೊರಗೆ ಹೋದೆ ಅಂತ ಎಷ್ಟು ದೊಡ್ಡದಾಗನೇ ಬೆಳಿಬೋದು. ಅರ್ಥ ಆಗೋದಿಲ್ಲ. ನೀವು ದೊಡ್ಡದಾಗಿ ಬೆಳಿಬೇಕಂದ್ರೆ ಊರು ಬಿಟ್ಟು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು, ಉಪವಾಸ ಇರೋದು ಕಲಿಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು, ಹಬ್ಬಗಳನ್ನು ಬಿಡಬೇಕು. ಅರ್ಥ ಆಗುತ್ತಾ? ಇಲ್ಲ ನೀವು ಒಟ್ಟಿಗೆ ನೀವು ಆರಾಮ್ಸೆ ತಿನ್ಕಂತ ಉಣ್ಕಂತ ಸಾಧನೆ ಮಾಡಿದ್ರೆ ಅದು ಕೆರೆಗೆ ಹೋಗಿ ಸಾಧನೆ ಆಗ್ತಿಲ್ಲ. ಇಲ್ಲೆಲ್ಲ ಹೇಳ್ಬಾರ ಸ್ಯಾಕ್ರಿಫೈಸ್ ಕೇಳು, ತ್ಯಾಗ. ಏನ ಅಪ್ಪ ಅಮ್ಮನ ಬಿಟ್ಟು ಬರೋಕ್ಕಾಗಲ್ಲ, ಅಲ್ಲೇ ಬಿದ್ದಿರಿ, ಒಂದಿನ ನೀವೇ ಬಿಟ್ಟು ಹೋಗಿ ಅಷ್ಟೇ ಆಗೋದು. ಈಗ ದುಡಿಯೋಕೆ ಹೋದರೆ ಮುಂದೆ ಅವ್ರ ಜೊತೆ ನೆಮ್ಮದಿ ಆಗಿರ್ತೀವಿ. ಈಗ ಅಲ್ಲೇ ಬಿದ್ದಿದ್ರೆ ಮುಂದೆ ಅವ್ರು ಬಿಟ್ಟು ದುಡಿಯೋ ಹೋಗ್ಬೋದು. ಇಲ್ಲ ನಿಮಗೆ ಆಪ್ಷನ್ ಇಲ್ಲ. ಗಂಡು ಮಕ್ಕಳು ದುಡ್ದಿಲ್ಲ ಅಂದರೆ ಮನೆಗೆ ಸೇರಿಸ್ಕೊಳ್ಳಲ್ಲ. ಈಗ ಗೊತ್ತಾಗಲ್ಲ, ನೀವು ವಯಸ್ಸಾಗ್ತಾ ನಿಮಗೆ, ನೀವು ಓದ್ರಿ ಅಂತ ಸವರಿಸ್ತಾವೆ. ಓದೋದು ಓದ್ಮೇಲೆ ಬೂಟ್ಲೆ ಹೊಡಿತಾರೆ. ದುಡ್ಡಿಲ್ಲ ಅಪ್ಪ ಮನೆ ನಿಮಗೆ ರೊಕ್ಕ, ನಿಮಗೆ ನಿಮ್ಮ ಕಾಲ ಮೇಲೆ ನೀವು ಇಲ್ಲಿ ಅಂತಲೇ ಓದ್ಸರ್. ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಿ, ಮತ್ತೆ ನಿಮ್ಮ ಅಪ್ಪನ ಹತ್ರನೇ ಹೋಗಿ ಬೇಡಲಿ ಅಂತ ನಿಮಗೆ ಓದಿಸಿಲ್ಲ. ನಿನ್ನ ಪ್ರಪಂಚದ ಜ್ಞಾನ ತಗ, ನಿನ್ನೇನು ಕಟ್ಕ, ನಿನ್ನೇನು ಕುಡ್ಕ ಬಾ ಅಂತಲೇ ಓದ್ಸರ್. ಆತನ ಹತ್ರ ನಿನಗೆ ಕೊಡೋಕೆ ಏನಿಲ್ಲ
ಆಗ್ದಂಗೆ ನಿಮಗೆ ಓದಿಸಿರೋದು ಅರ್ಥ ಆಗೋದಿಕ್ಕ ಬೇಜಾರಿಲ್ಲ ಹೇಳಿ ಯಾರ ಕ್ವಶನ್ಸ್ ಇದ್ರೆ ಕೇಳ್ಬೋದು ಬಿಸ್ನೆಸ್ ಬಗ್ಗೆ ಏನೇ ಏನೇ ಆ್ಯಕ್ಚುಲಿ ಇವತ್ತು ನನ್ನ ಕ್ಲಾಸ್ ಇರಲಿಲ್ಲ ಇವತ್ತು ಬೇರೆ ಸೀನಿಯರ್ ಮಾಡ್ತೀವಿ ಕ್ಲಾಸ್ ಡೈರೆಕ್ಟ್ ಸೇಲ್ ಬಿಸ್ನೆಸ್ ಅಂದರೆ ಫಸ್ಟ್ 3-4 ವರ್ಷ ನೀನು ಕೋರ್ಸ್ ಕಲ್ತಂಗೆ ಕಲಿಬೇಕಾಗುತ್ತೆ ಆಮೇಲೆ ನೀನು ಕೆಲಸಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಗೆ ರೊಕ್ಕ ಬರೋ ಸಾಧ್ಯ ಸೊ ನಾನು ಕೆಲಸಕ್ಕೆ ಬರೋದೇ ವಾರಕ್ಕೊಮ್ಮೆ 2 ದಿನ ಬರೋದು 3 ದಿನ ಬರೋದು ನಾನು ದಿನ ಬರಲ್ಲ ಆದರೆ ನನಗೆ ಹುಡ್ಕೊಂಡು 15 ದಿನ ಆದಮೇಲೆ ನನಗೆ ರೊಕ್ಕ ಬರುತ್ತೆ ಸೊ ಇಲ್ಲಿ ತಿಂಗಳಿಗೊಮ್ಮೆ ಬರಲ್ಲ 15 ದಿನಕ್ಕೊಮ್ಮೆ ಬರುತ್ತೆ ಇಲ್ಲಿ ಬರಬೇಕಾದ್ರೆ ನಿಮಗೆ PF ಕಟ್ಟಾಗಲ್ಲ ನಿಮ್ಮದು GST ಕಟ್ಟಾಗಿದೆ ಯಾಕಂದರೆ ನೀವು ಓನರ್ ಇರ್ತೀರಿ ಎಂಪ್ಲಾಯಿಗೆ ಮಾತ್ರ PF ಕಟ್ಟಾಗ ಓನರ್ಗೆ ಕಟ್ಟಾಗ GST ಕಟ್ಟಾಗ ಅರ್ಥ ಆಗೋದು